ಗದ್ದೆಯಲ್ಲಿ ನೋಡಂತೆ ಎಷ್ಟು ನೀರೆಲ್ಲ ಉಂಟಲ್ಲ, ಈ ಮಳೆಗೆಲ್ಲ ಗದ್ದೆಯಲ್ಲಿ ಕೆಸರುಂಟು ನೋಡಿ. ನೋಡಂತೆ ಇದು ನೋಡು, ಮುಳ್ಳಿನ ಗಿಡದಲ್ಲಿ ಒಂದು ಹೂ, ಅದಕ್ಕೆ ನಾಚಿಗೆ ಮುಳ್ಳು ಅಂತ ಹೇಳ್ತೇವೆ. ನೋಡ್ಲಿಕ್ಕೆ ತುಂಬಾ ಚಂದ ಉಂಟು, ಆದ್ರೆ ಮುಳ್ಳು ಉಂಟಾಯ್ತಾ, ಹತ್ರ ಹೋಗ್ಬೇಡ ಅದ್ರದ್ದು. ಫ್ರೆಂಡ್ಸ್, ಸ್ವಲ್ಪ ಮಳೆ ಬರ್ತಾ ಉಂಟು. ನಾನಿವತ್ತು ನನ್ನ ಬಾಲ್ಯದ ಸವಿ ನೆನಪನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಅದರ ಒಟ್ಟಿಗೆ ನನ್ನ ಮಗಳಿಗೆ ಕೂಡ ಸ್ವಲ್ಪ ಹೇಳ್ತಾ ಹೋಗ್ತೇನೆ. ಅಂದ್ರೆ ನಾನು ಈ ಹಳ್ಳಿ ವಾತಾವರಣದಲ್ಲೇ ಬೆಳೆದದ್ದು. ಈ ಮರ ಗಿಡ ಹಾಗೇನೆ ಚಿಕ್ಕ ಚಿಕ್ಕ ಗಿಡ ಗಂಟಿಗಳು, ಈ ಗದ್ದೆ ತೋಟ ಇದರಲ್ಲೇ ಬೆಳೆದಿದ್ದೇನೆ. ಅದನ್ನೆಲ್ಲ ನೋಡ್ಕೊಂಡು ನಂಗೆ ಅದರ ತುಂಬಾ ಪರಿಚಯ ಉಂಟು. ಹಾಗೆ ಅದರಲ್ಲಿ ನಾನಿವತ್ತು ಒಂದು ಗಿಡದ ಪರಿಚಯ ಮಾಡ್ತೇನೆ ನಿಮ್ಗೆ. ಅದರೊಟ್ಟಿಗೆ ನನ್ನ ಮಗಳಿಗೆ ಕೂಡ ಅದನ್ನು ತೋರಿಸಿ ಅದರ ವಿಶಿಷ್ಟತೆಗಳನ್ನು ಹೇಳ್ತಾ ಹೋಗ್ತೇನೆ. ನೋಡುವಿಂದು ಇದು ಗಿಡ ನೋಡಂತೆ, ಒಳ್ಳೆ ಪರ್ಪಲ್ ಕಲರ್ ಹೂ ಬಿಡ್ತಾ ಉಂಟು, ಚಿಕ್ಕ ಚಿಕ್ಕ ಹೂ ನೋಡಿ. ಆ ಗಿಡ ನೋಡುವಾಗ ಗೊತ್ತಾಗ್ತದೆ, ಹೆಚ್ಚಿನವರಿಗೆ ಗುರ್ತಾ ಇರ್ಬೋದು. ಒಂಥರ ಹಸಿರು ಎಲೆ ಬಿಡ್ತದೆ, ಹಾಗೇನೆ ಕಡ್ಡಿ ಕಡ್ಡಿ ಗಿಡ ನೋಡಿ. ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಯಾರೆಲ್ಲ ಬೆಳೆದಿರ್ತಾರೆ ಅವರಿಗೆಲ್ಲ ಇದರ ಪರಿಚಯ ಇರ್ತದೆ ನೋಡಿ. ಸ್ವಲ್ಪ ಕೆಂಪು ಕಲರ್ ದಂಟಿನ ತರ ಕಾಣ್ತದೆ. ಇದರ ಹೂ ನೋಡಿ, ತುಂಬಾ ಚಂದ ಕಾಣ್ತದೆ, ಚಿಕ್ಕ ಚಿಕ್ಕ ಹೂ ಬಿಡ್ತದೆ. ನಾನೊಂದು ಕಟ್ ಮಾಡ್ತೇನೆ. ಕಟ್ ಮಾಡ್ಲಿಕ್ಕೆ ಕೂಡ ಭಾರಿ ಸುಲಭ. ಒಂದ್ಸಲ ಹೀಗೆ ಅದನ್ನ ಬೆಂಡ್ ಮಾಡಿದ್ರೆ ಸಾಕು, ಫುಲ್ ಕಟ್ಟಾಗಿ ಕೈಯಲ್ಲಿ ಬರ್ತದೆ ನೋಡಿ. ನೋಡಿ ತುಂಬಾ ಟ್ರಾನ್ಸ್ಪರೆಂಟ್ ದಂಟು, ಏನ್ ದಪ್ಪ ಇಲ್ಲ. ಈ ಕಡೆಯಿಂದ ನೋಡುವಾಗ ಗೊತ್ತಾಗ್ತದೆ, ಆ ಕಡೆ ಕೂಡ ಸ್ವಲ್ಪ ಸ್ವಲ್ಪ ನಮಗೆ ಕಾಣ್ತದೆ. ಹಾಗೆ ಉಂಟು ಗಿಡ. ನೋಡುವಿಂದ ಇದರ ಹೆಸರು ಉಂಟಲ್ಲ ನೀರ್ಕಡ್ಡಿ ಅಂತ ಹೇಳಿ. ಇದರ ಪರಿಚಯ ಈಗಿನ ಮಕ್ಕಳಿಗೆ ಅಂತೂ ಭಾರಿ ಕಡಿಮೆ ಇರ್ಬೋದು, ಆದ್ರೆ ಕೂಡ ಈ ನಮ್ಮ ಹಳ್ಳಿ ಕಡೆಯಲ್ಲಿ ಬೆಳೆದಿರ್ತಾರೆ ನೋಡಿ, ಅವರಿಗೆಲ್ಲ ಹೆಚ್ಚಿನವರಿಗೆ ಗೊತ್ತಿರ್ತದೆ. ಮತ್ತೆ ಈ 1990 1980 ಆ ಇಯರ್ ಅಲ್ಲಿ ಇದ್ದವರಿಗೆಲ್ಲ ಇದರ ಪರಿಚಯ ತುಂಬಾನೇ ಇರ್ತದೆ. ಅಂದ್ರೆ ಇದನ್ನು ತುಂಬಾ ಯೂಸ್ ಮಾಡ್ತಾ ಇದ್ರು. ನೀನುಂಟಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ಇದೇ ದಾರಿಯಲ್ಲಿ ಹೋಗ್ತಾ ಇರ್ತೀಯಲ್ಲ, ಯಾವತ್ತಾದ್ರೂ ಈ ಗಿಡವನ್ನ ನೋಡಿದ್ಯಾ ನೀನು? ಇಲ್ಲ. ಇನ್ನಿದನ್ನ ಈ ಗಿಡನ್ನೆಲ್ಲ ನೋಡ್ತಾ ಹೋಗ್ಬೇಕು. ನೀನು ಹೋಗ್ಬೇಕಾದ್ರೆ ಸ್ಕೂಲಲ್ಲಿ ಆ ಕಡೆ ಈ ಕಡೆ ಏನೆಲ್ಲ ಗಿಡ ಉಂಟು, ಅದು ಯಾವ ತರ ಹೂ ಬಿಡ್ತದೆ ಎಲ್ಲ ನೋಡ್ಬೇಕಾಯ್ತಾ? ಬಿಂದು, ನಾನೀಗ ನಿಂಗೆ ಗಿಡ ಒಂದು ಕೊಟ್ಟೆ ಅಲ್ಲ, ಅದರ ಹೂ ನೋಡಂತೆ ಭಾರಿ ಕಲರ್ ಆಗಿ ಚಂದ ಉಂಟು. ಹೌದಮ್ಮ, ಭಾರಿ ಚಂದ ಉಂಟು. ಈ ನೀರ್ಕಡ್ಡಿ ಗಿಡ ಉಂಟಲ್ಲ ಹೆಚ್ಚಾಗಿ ಮಳೆಗಾಲದಲ್ಲೇ ಆಗ್ತದೆ. ಅಂದ್ರೆ ಈ ಗಿಡಕ್ಕೆ ತುಂಬಾ ನೀರ್ ಬೇಕು. ಆ ಮಳೆಗಾಲದ ನೀರನ್ನೆಲ್ಲ ಎಳ್ಕೊಂಡು ಇದ್ರ ಒಳಗಡೆ ನೀರು ಸೇರ್ಕೊಳ್ತದೆ. ಅದರಿಂದ ನಮಗೆ ಉಪಯೋಗ ಇದೆ. ಅಂದ್ರೆ ಈ ಹಳ್ಳಿ ಕಡೆಯಲ್ಲಿ ಮತ್ತೆ ಈ ಗದ್ದೆ ಸೈಡಲ್ಲಿ ರೋಡ್ ಸೈಡಲ್ಲಿ ಹೆಚ್ಚಾಗಿ ಬೆಳೆದಿರ್ತದೆ. ಮತ್ತೆ ಈ ಬೇಸಿಗೆ ಕಾಲದಲ್ಲೆಲ್ಲ ಈ ಗಿಡ ಇರ್ಬೋದು, ಕಾಣ್ತಾ ಇರ್ಬೋದು, ಅಂದ್ರೆ ನಮ್ಗೆ ಅದರದ್ದು ಪರಿಚಯ ಸಿಗ್ಲಿಕ್ಕಿಲ್ಲ ಹಾಗೆ. ಮತ್ತೆ ಈ ನೀರ್ಕಡ್ಡಿಗೆ ನಾನಿದು ತುಳುವದ ಹೆಸರು ಹೇಳಿದ್ದು, ಕನ್ನಡದಲ್ಲಿ ಏನ್ ಹೇಳ್ತಾರ ನಂಗೆ ಗೊತ್ತಿಲ್ಲ. ಏನಾದ್ರೂ ಹೆಸರು ನಿಮ್ಗೆ ಕೂಡ ಗೊತ್ತಿದ್ರೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಜೋರು ಮಳೆ ಬರ್ತದೆ, ನಾವು ಹೋಗುವ ಆಯ್ತಾ? ಆಯ್ತು, ಹೋಗುವ. ನೋಡಿ, ಇಷ್ಟು ಸಾಕಲ್ಲ ನಿಂಗೆ? ಸಾಕು. ಇದು ನೋಡಿ ಸ್ವಲ್ಪ ದಪ್ಪ ಉಂಟು ಕಾಂಡ. ನಾನು ಇಷ್ಟ ತನಕ ತೆಗೆದು ಈ ತರ ಸ್ವಲ್ಪ ಕಟ್ ಮಾಡಿ ಇಡ್ತೇನೆ ನೋಡಿ. ನಾವು ಶಾಲೆಗೆ ಹೋಗ್ಬೇಕಾದ್ರೆ ಈ ತರ ಸ್ಲೇಟಲ್ಲಿ ಬರೆತಿದ್ವಿ, ಅದನ್ನ ಈ ನೀರ್ಕಡ್ಡಿಯಲ್ಲಿ ಹೀಗೆ ಒರೆಸ್ತಿದ್ವಿ. ಅದು ಈ ಸ್ಲೇಟಲ್ಲಿ ಆಗಿರ್ಬೋದು ಅಥವಾ ಈ ಸ್ಕೂಲಿದು ಬೋರ್ಡಲ್ಲಿ ಆಗಿರ್ಬೋದು, ಈ ತರ ಒರೆಸ್ತಿದ್ವಿ. ಅಂದ್ರೆ ಇವಾಗ ತರ ಎಲ್ಲ ಡಸ್ಟರ್ ಎಲ್ಲ ಇರ್ತಿರ್ಲಿಲ್ಲ ನಮ್ಗೆ, ಈ ತರ ನೀರ್ಕಡ್ಡಿಯಲ್ಲೇ ಒರೆಸ್ತಿದ್ವಿ. ಇಲ್ದಿದ್ರೆ ನಾವು ಅದಕ್ಕಂತಲೇ ಬೇರೆ ಒಂದು ಬಟ್ಟೆಯನ್ನು ಇಡಬೇಕಿತ್ತು. ಹಾಗೆ ಅದಕ್ಕಿಂತ ಇದು ಒಳ್ಳೇದಲ್ಲ. ಇವಾಗಿನ ತರ ಬುಕ್ಕೆಲ್ಲ ಇರ್ತಿರ್ಲಿಲ್ಲ. ಅವಾಗ ಬುಕ್ಕಲ್ಲಿ ಬರೀಲಿಕ್ಕೆಲ್ಲ ದೊಡ್ಡವರಾದ ನಂತರನೇ ಇರ್ತಾ ಇತ್ತು. ಸ್ವಲ್ಪ ಓದ್ತಿದ್ರೆ ಸಾಕು ನೀರು ಬರ್ತದೆ ನೋಡಿ. ನೋಡಿ, ಇದೆಲ್ಲ ಈ ಗಿಡದ್ದೇ ನೀರು, ಏನ್ ಬೇರೆ ನೀರಲ್ಲ. ಹೀಗೆ ಒರೆಸಿದ್ರೆ ಆಯ್ತು, ನಮಗೆ ಬೇರೆ ನೀರೇ ಬೇಕಂತ ಇಲ್ಲ. ಈ ಗಿಡ ನೋಡಿ, ಇಷ್ಟು ನಾನೊಂದು 4 ರಿಂದ 5 ಗಿಡದ ಕಾಂಡವನ್ನು ಹಿಡ್ಕೊಂಡು ಯಾವ ರೀತಿ ಒರೆಸೋದಂತೇಳಿ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ಭಾರಿ ಚಂದ ಉಂಟಲ್ಲ ನಮ್ಮ ಬಾಲ್ಯದ ನೆನಪು. ನಮ್ಮ ಮನೆ ಹತ್ರ ಈ ಗಿಡವನ್ನು ನೋಡಿದಾಗ ಇದೆಲ್ಲ ನೆನಪಾಯ್ತು ನಂಗೆ. ನಾನು ಬರೆದುಂಟಲ್ಲ ಒರೆಸ್ತಿರ್ಬೇಕಾದ್ರೆ ಈ ಬಿಂದು ನೋಡ್ತಾ ಇದ್ಲು. ಇವಾಗ ಅವಳು ಕೂಡ ಮಾಡ್ತಾಳಂತೆ. ಅಂದ್ರೆ ಅವಳಿಗೆ ಇಷ್ಟರ ತನಕ ಅದ್ರ ವಿಷಯನೇ ಗೊತ್ತಿಲ್ಲ. ಬಿಂದು, ನಿಂಗೆ ಇದೆಲ್ಲ ಗೊತ್ತಿತ್ತಾ? ಇಲ್ಲ, ನಂಗೆ ಗೊತ್ತಿರಲಿಲ್ಲ. ನಾನಿವಾಗ ಆ ಗದ್ದೆ ಸೈಡಲ್ಲೆಲ್ಲ ಹೋಗ್ತಿದ್ದೆ, ಅವಾಗ ಆ ಗಿಡ ನೋಡಿದೆ. ಗಿಡ ನೋಡುವಾಗ ನಂಗೆ ಈ ಬಾಲ್ಯದ ನೆನಪೆಲ್ಲ ಬಂತು. ನಾನು ಅದನ್ನ ನಿಮ್ ಜೊತೆಗೆ ಶೇರ್ ಮಾಡುವ ಅಂತ ಹೇಳಿ ಇವತ್ತೊಂದು ವಿಡಿಯೋ ಮಾಡಿದ್ದು. ಹಾಗೆ ನನ್ನ ಮಗಳಿಗೆ ಕೂಡ ತೋರಿಸಿಕೊಟ್ಟಿದ್ದೇನೆ. ಹೇಗಿತ್ತು ಈ ವಿಡಿಯೋ? ನಿಮ್ಗೂ ಕೂಡ ಉಂಟಲ್ಲ ನಿಮ್ಮ ಹಳೆಯ ನೆನಪೆಲ್ಲ ಮರುಕಳಿಸಿದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾನು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.